ನಟ ದರ್ಶನ್ ರವರು ಕೊಲೆ ಪ್ರಕರಣದಲ್ಲಿ ಅದರವರು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನಗರ ಸೇರಿ ಇವತ್ತಿಗೆ 20 ದಿವಸ ಆಗ್ತಾ ಇದೆ. ಸಾಕಷ್ಟು ಜನ ನಟ ದರ್ಶನ ನೋಡಲಿಕ್ಕೆ ಪರಪ್ಪನಗರ ಜೈಲ್ ಬಳಿ ಬರ್ತಾರೆ. ಸೊ ನಟ ದರ್ಶನ್ ರವರು ಯಾರನ್ನು ಕೂಡ ಭೇಟಿ ಮಾಡೋದಿಲ್ಲ ಅಂತ ಹೇಳಿದ್ರಿಂದ ಯಾರನ್ನು ಕೂಡ ಅಭಿಮಾನಿಗಳನ್ನು ಜೈಲ್ ಆವರಣಕ್ಕೆ ಅವ್ರಿಗೆ ಎಂಟ್ರಿಗೆ ಅವಕಾಶ ಕೊಡ್ತಿಲ್ಲ. ಆದರೆ ಇವತ್ತು ಕೂಡ ದಾವಣಗೆರೆಯಿಂದ ಒಂದಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ ನಟ ದರ್ಶನ್ ನೋಡಲಿಕ್ಕೆ. ಆದರೆ ಇವತ್ತು ಸೆಕೆಂಡ್ ಸಾಟರ್ಡೇ ಇರೋದ್ರಿಂದ ಯಾರನ್ನು ಕೂಡ ಜೈಲಿನ ಸಿಬ್ಬಂದಿ ಒಳಗಡೆ ಬಿಡ್ತಾ ಇಲ್ಲ. ಸೊ ಅವ್ರು ಎಲ್ಲಿಂದ ಬಂದಿದ್ದಾರೆ, ನಟ ದರ್ಶನ್ ಅಂದರೆ ಅವ್ರು ಎಷ್ಟು ವರ್ಷದಿಂದ ಅಭಿಮಾನಿಯಾಗಿದ್ದಾರೆ ಮತ್ತು ಏನು ಹೇಳ್ತಾರೆ, ಬನ್ನಿ ಅವ್ರನ್ನ ಕೇಳೋಣ. ಸರ್ ನಮಸ್ತೆ. ಸರ್ ತಾವು ಎಲ್ಲಿಂದ ಬಂದಿದ್ದೀರಾ? ನಟ ದರ್ಶನ್ ಅವ್ರ ಅಭಿಮಾನಿನ ತಾವು? ಸರ್ ನಾನು ಅವ್ರ ಅಭಿಮಾನಿ, ಪ್ಲಸ್ ನಾನು ದಾವಣಗೆರೆಯಿಂದ ಬಂದಿದ್ದೀನಿ. ನಾವು ಚಿತ್ರರಂಗದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಾಯಿದ್ದೀವಿ. ಆಮೇಲೆ ನಾವು ಅವರಂಗೆ ಒಂದು ಹೀರೋ ಆಗಬೇಕು ಅಂತ ಕನಸಿಟ್ಕೊಂಡು ಬಂದಿದ್ದೀವಿ. ಆಮೇಲೆ ಎಲ್ಲದಕ್ಕಿಂತ ಹೇಳಬೇಕು ಅಂದರೆ ಅವ್ರನ್ನ ನಾವು ಹತ್ತಿರದಿಂದ ನೋಡಿಲ್ಲ, ಬಟ್ ಅವ್ರು ಮಾಡಿರೋ ಕೆಲಸಗಳನ್ನೆಲ್ಲ ತುಂಬ ನೋಡಿದ್ದೀವಿ ನಾವು. ಈಗ ನೀವು ಹೇಳಿದ್ರಿ ನಟ ದರ್ಶನ್ ರವ್ರನ್ನ ನೋಡಿ ನಾನು ಸಿನಿಮಾ ರ್ಯಾಂಕ್ ಬಂತೆ ಅಂತ. ಸೊ ಇವತ್ತಿನ ಅವ್ರ ಪರಿಸ್ಥಿತಿ ಹೇಗೆ ಅನಿಸುತ್ತೆ ನಿಮಗೆ? ಸರ್ ಅದು ಆಗಬಾರ್ದಿತ್ತು, ಬಟ್ ಅದು ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ಬಟ್ ಅವರು ಅಲ್ಲಿರೋಕ್ಕೆ ಸೂಕ್ತ ಇಲ್ಲ ಸರ್. ಅವ್ರು ಆಚೆನೇ ಇರಬೇಕು. ಅವರಿಂದ ನೂರಾರು ಜನ ಅನ್ನ ತಿಂತಾರೆ ಸರ್. ಆಮೇಲೆ ಇಂಡಸ್ಟ್ರಿ ಇವತ್ತು ನಡೀತಾ ಇರೋದೇ ಅವರಿಂದ. ಅವ್ರು ಬಿಟ್ಟರೆ ಯಾವ ಸಿನಿಮಾ ಓದ್ತಾರೆ? ಅವ್ರು ಬಿಟ್ಟರೆ ಯಾವ ಸಿನಿಮಾ ಓಡುತ್ತೆ ಹೇಳಿ ಕನ್ನಡದಲ್ಲಿ? ಅಂಥ ವ್ಯಕ್ತಿನ ಅಲ್ಲಿ ಹಾಕಿದರೆ ಯೋಚನೆ ಮಾಡಬೇಕು. ಇದಕ್ಕಿಂತ ಈಗ ಅವ್ರದ್ದು ರೇಣುಕಾಸ್ವಾಮಿ ಅವ್ರದ್ದು ಆಗಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ ಹಂಗೆ ಆಗಬೇಕು ಅಂದರೆ ಅವರು ಕೂಡ ಕಾರಣ ತಾನೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಸೊ ಅಷ್ಟು ಅವರು ಕೆರಳಿಸಿದ್ದಾರೆ ಅಂತಂದರೆ ಏನೋ ಇದೆ, ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ ನಾವು ಸರ್ಕಾರಕ್ಕೆ ಕೇಳೋದಿಷ್ಟೇ, ನೋಡಿ ಇನ್ನೊಂದು ಸಲ ಅವ್ರು ಯಾವತ್ತೂ ಇನ್ನು ತಪ್ಪು ಮಾಡಲ್ಲ. ಅವ್ರು ತಪ್ಪು ಈಗಲೂ ಮಾಡಿಲ್ಲ, ಬಟ್ ಇನ್ನು ಯಾವತ್ತೂ ಯಾವ ಕಾರಣಕ್ಕೂ ಅವರು ಯಾರು ಸಹವಾಸ ಮಾಡಲ್ಲ. ಅವರಾಯ್ತು, ಅವ್ರ ಸಿನಿಮಾ ಆಯಿತು, ಒಂದು ಆಡಿಯನ್ಸಿಗೆ ಒಂದು ಒಳ್ಳೆ ಸಿನಿಮಾ ಕೊಡ್ತಾರೆ. ಈಗ ನೀವು ಹೇಳ್ತಿದ್ರಿ ಸಾಕಷ್ಟು ಜನ ದರ್ಶನ್ ನೋಡಿ ಇಂಡಸ್ಟ್ರಿಗೆ ಬರ್ತಿದ್ದಾರೆ, ಹೊಸ ಮಕ್ಕಳು ಅಂಥವ್ರಿಗೆಲ್ಲ ದರ್ಶನ್ ಇನ್ಸ್ಪಿರೇಷನ್ ಆಗಿದ್ರು ಅಂತ. ಸೊ ಅದ್ರ ಬಗ್ಗೆ ಏನು ಹೇಳಿ? ಖಂಡಿತ ಸರ್. ಮಾಸ್ ಹೀರೋ ಅವರು ಯಾರಿದ್ದಾರೆ ಹೇಳಿ ಅವ್ರ ಥರ? ಬರೀ ಹೀರೋ ಒಂದೇ ಸಿನಿಮಾದಲ್ಲಿ ಅಷ್ಟೇ ಅಲ್ಲ, ಅವ್ರು ನಿಜ ಜೀವನದಲ್ಲಿ ಹೀರೋನೇ. ಅವರು ಪ್ರಾಣಿಗಳ ಬಗ್ಗೆ ಲೆಕ್ಕ ಹಾಕಿ ಆರ್ಡಿನರಿ ಪರ್ಸನ್ ರೋಡಲ್ಲಿ ಒಂದು ನಾಯಿ ಅಡ್ಡ ಬಂದರೆ ಕಲ್ಲು ತಗೊಂಡು ಓಡಿಸ್ತಾರೆ. ಬಟ್ ಅವರು ಆ ಥರ ಇಲ್ಲ. ಅವರು ಅದನ್ನು ಪ್ರೀತಿಸ್ತಾರೆ, ಅದು ಮುಖ್ಯ ಸರ್. ಮೇಲೆ ಇನ್ನೇನು ಹೇಳೋಕ್ಕಾಗತ್ತೆ ಸರ್? ಅವ್ರು ಆಚೆ ಬರಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೋತೀವಿ. ಇಲ್ಲಿವರೆಗೂ ನಾನು ದೇವ್ರ ಹತ್ರ ನನ್ನ ಬಗ್ಗೆನೇ ಕೇಳಿಲ್ಲ, ಆದರೆ ಅವ್ರ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ನಾನು ಫಸ್ಟ್ ಆಫ್ ಆಲ್ ದೇವ್ರನ್ನ ನಮ್ಮ ಇವತ್ತು ನಟ ದರ್ಶನ್ ಭೇಟಿ ಮಾಡೋಕ್ಕೆ ಬಂದಿದ್ದೀರಾ, ಜೈಲ್ ಸಿಬ್ಬಂದಿ ಏನು ಹೇಳಿದ್ರು? ಸರ್ ಇವತ್ತು ಏನೋ ಸಾಟರ್ಡೇ ರಜಾ ಅಂತ ಅಂದರು, ಏನೋ ಸೋಮವಾರ ಬನ್ನಿ ಅಂತ ಹೇಳಿದ್ರು. ಖಂಡಿತ ಸೋಮವಾರ ಬರ್ತೀವಿ ಸರ್. ಬಟ್ ನಾವು ನಿಮ್ಮ ಮೀಡಿಯಾದವ್ರಿಗೆ ಕಾಣ್ತೀವಿಲ್ಲ ಗೊತ್ತಿಲ್ಲ, ಬಟ್ ಸೋಮವಾರ ಖಂಡಿತ ಅಂತೂ ಬರ್ತೀವಿ ನಾವು. ನನ್ನ ಹೆಸರು ಎಂ ನವೀನ್ ಕುಮಾರ್. ಓಕೆ, ದಾವಣಗೆರೆಯಿಂದ ಬಂದಿರತಕ್ಕಂಥ ನಟ ದರ್ಶನ್ ರವರ ಅಭಿಮಾನಿ ನವೀನ್ ಕುಮಾರ್ ಅವರ ಮಾತು. ಯಾಕೆ ಅಂತೇಳಿದ್ರೆ ನಟ ದರ್ಶನ್ ರವರು ಸಿನಿಮಾದಲ್ಲಿ ಹೀರೋ ಅಲ್ಲದೆ ಕೂಡ ನಿಜ ಜೀವನದಲ್ಲಿ ಕೂಡ ಅವ್ರು ಹೀರೋ ಆಗಿದ್ದರು. ಪ್ರಾಣಿ ಪಕ್ಷಿಗಳು ಸೇರಿದಂತೆ ಸಾಕಷ್ಟು ಜನ ಹೊಸಬರಿಗೆ ಅವ್ರು ಇನ್ಸ್ಪಿರೇಷನ್ ಆಗಿದ್ದರು. ಮತ್ತು ಒಂದಷ್ಟು ನೆರವನ್ನು ಕೂಡ ಇಂಡಸ್ಟ್ರಿಯಲ್ಲಿ ಬೆಳೀಲಿಕ್ಕೆ ಅವರು ಅವಕಾಶ ಮಾಡಿಕೊಡ್ತಾಯಿದ್ರು. ಸೊ ಅಂಥವರು ಜೈಲಿನಲ್ಲಿ ಇರುವಂಥದ್ದು ಸೂಕ್ತ ಅಲ್ಲ. ಸರ್ಕಾರ ಏನಾದರೂ ಅವರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಆದೂರ್ ಚಂದ್ರು, ನ್ಯೂಸ್ 18 ಪರಪ್ಪನಗರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.